ಯಾಕೋಬನು ಬರೆದಿರುವಂತ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ನಾನೇ ದೇವರ ವಾಕ್ಯವನ್ನು ಓದ್ತಾ ಇದ್ದೇನೆ. ನಿಮ್ಮ ಹತ್ರ ಬೈಬಲ್ ಇದ್ರೆ ಬೈಬಲ್ ಅನ್ನು ನೋಡಬೇಕಾಗಿ ನಾನು ಕೇಳ್ಕೊಳ್ತೇನೆ. 4ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನದವರೆಗೂ ನಾವು ಓದ್ಕೊಳ್ಳೋಣ. ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ, ಕೇಳಿರಿ, ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬಿಯಂತಿರುತ್ತೀರಿ. ಆದದ್ರಿಂದ ನೀವು ಅಂತ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂತ ಹೊಗಳಿಕೆಯೆಲ್ಲ ಕೆಟ್ಟದ್ದೇ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೆ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ನಮಗೆ ಅನುಗ್ರಹಿಸಿ ಕೊಡಲಿ. ಪ್ರಿಯರೇ, ನಾವು ಅನೇಕ ದಿನಗಳಿಂದ ಯಾಕೋಬನು ಬರೆದಿರುವಂತ ಪತ್ರಿಕೆಯಿಂದ ಅನೇಕ ಆಲೋಚನೆಗಳನ್ನು, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿರುವಂತ ಆಲೋಚನೆಗಳನ್ನು ನಾವು ಆಲೋಚನೆ ಮಾಡ್ತಾ ಬರ್ತಾ ಇದ್ದೇವೆ. ಇದು ಚದರಿಸಲ್ಪಟ್ಟಂತ ವಿಶ್ವಾಸಿಗಳನ್ನು ಉದ್ದೇಶಿಸಿ ಅನ್ಯ ದೇಶಗಳಲ್ಲಿ ಅವರು ಅನುಭವಿಸ್ತಿರುವಂತ ಸಮಸ್ಯೆಗಳಲ್ಲಿ ಸೋತು ಹೋಗಬಾರದು, ಅವರು ಸ್ಥಿರವಾಗಿ ನಿಲ್ಲಬೇಕು ಅಂತೇಳಿ ಯಾಕೋಬನು ಈ ಪತ್ರಿಕೆಯನ್ನು ಬರೆದಿದ್ದಾನೆ. ಆದರೆ ಈ ಪತ್ರಿಕೆ ಮುಖಾಂತರವಾಗಿ ಈ ಅಂತ್ಯ ದಿನಗಳಲ್ಲಿ ನಂಬಿಕೆಯ ಜೀವನದಲ್ಲಿ ಹೋರಾಟವನ್ನು ಮಾಡುತ್ತಿರುವಂತ ನಮಗೆ ಕೂಡ ಅನೇಕ ಸಮಸ್ಯೆಗಳು ಎದುರಾಗ್ತಿದ್ದಾಗ ಆ ಸಮಸ್ಯೆಗಳಲ್ಲಿ ಹೇಗೆ ನಾವು ಜಯಿಸಬೇಕು, ಸಮಸ್ಯೆಗಳನ್ನು ಹೇಗೆ ನಾವು ಜಯಿಸಬೇಕಂತೇಳಿ ಈ ವಾಕ್ಯಗಳ ಮೂಲಕವಾಗಿ ಪವಿತ್ರಾತ್ಮನಿಂದ ನಾವು ಕೂಡ ಆಲೋಚನೆಗಳನ್ನು ಪಡ್ಕೊಳ್ತಾ ಬಂದಿದ್ದೇವೆ. ಪ್ರಿಯರೇ, ಪರಿಶುದ್ಧ ಗ್ರಂಥದಲ್ಲಿ ನಾವು ಯಾವುದೇ ವಾಕ್ಯವನ್ನು ಓದಿದರೂ ಕೂಡ ಮೊದಲು ಆ ಭಕ್ತರ ಜೀವನ, ಅವರು ಅನುಭವಿಸಿರುವಂತ ಶ್ರಮೆ ಮತ್ತು ಅದರಿಂದ ನಾವು ಕಲಿಬೇಕಾಗಿರುವಂತ ಸತ್ಯಗಳು, ಇವು 3 ವಿಷಯಗಳನ್ನು ನಾವು ಪ್ರತಿ ವಾಕ್ಯ ಭಾಗದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ಅದನ್ನು ಗ್ರಹಿಸಿಕೊಳ್ಳಬೇಕು, ಅನುಸರಿಸಬೇಕು. ನಾವು ಓದ್ತೇವೆ, ಧ್ಯಾನ ಮಾಡ್ತೇವೆ, ನಾವು ಅದನ್ನು ಅನುಸರಿಸದೆ ಹೋಗುವುದರಿಂದ ಅದರಿಂದ ನಮಗೇನು ಪ್ರಯೋಜನವೂ ಆಗುವುದಿಲ್ಲ. ಬೈಬಲ್ ಇರುವಂಥದ್ದು ಬರೀ ಜ್ಞಾನಕ್ಕಾಗಲ್ಲ, ಬರೀ ತಲಜ್ಞಾನಕ್ಕಾಗಲ್ಲ, ಧ್ಯಾನ ಮಾಡ್ಲಿಕ್ಕಲ್ಲ. ಧ್ಯಾನ ಮಾಡಿರುವಂತ ಪ್ರತಿಯೊಂದು ವಿಷಯ ನಮ್ಮ ಜೀವನದಲ್ಲಿ ಅಭ್ಯಾಸ ಸಂಬಂಧವಾಗಿ, ಆಚರಣಾತ್ಮಕ ಸಂಬಂಧವಾಗಿ ನಾವು ಅನುಭವಿಸಬೇಕು, ಅನುಸರಿಸಬೇಕು ಅಂತೇಳಿ ಪವಿತ್ರಾತ್ಮ ದೇವರು ಆ ಭಕ್ತರ ಜೀವನದಲ್ಲಿ ನಡೆದಂತ ಘಟನೆಗಳನ್ನು ಇವತ್ತು ನಮಗೆ ಬರೆದು ಕೊಟ್ಟಿದ್ದಾನೆ. ಅದಕ್ಕಾಗಿ ಈ ಯಾಕೋಬನು ಬರೆದಿರುವಂತ ಈ ಪತ್ರಿಕೆಯಲ್ಲಿ ಅವರ ನಂಬಿಕೆ ವಿಷಯದಲ್ಲಿ ಚದರಿಸಲ್ಪಟ್ಟರೂ ಕೂಡ ಅನೇಕ ಸಮಸ್ಯೆಗಳಲ್ಲಿ ಅವರು ಹಾದು ಹೋಗ್ತಾ ಇದ್ರು. ಅದಕ್ಕೆ ಯಾಕೋಬನು ಅವರ ಸಮಸ್ಯೆಗಳಿಗೆ ಒಂದು ಕಾರಣವನ್ನು ತಿಳಿಸಿದ್ದಾನೆ. ಯಾಕೆ ಸಮಸ್ಯೆಗಳು ಬರ್ತಾ ಇದಾವೆ ಅಂತೇಳಿ ಕಾರಣಗಳನ್ನು ತಿಳಿಸಿದ್ದಾನೆ ಮತ್ತು ಅದಕ್ಕೆ ಯಾವ ರೀತಿಯಾಗಿ ಪರಿಷ್ಕಾರವನ್ನು ಪಡೆದುಕೊಳ್ಳಬೇಕು ಅಂತೇಳಿ ಆ ಸಮಸ್ಯೆಗಳಿಗೆ ಆ ಪರಿಷ್ಕಾರವನ್ನು ಕೂಡ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ತಿಳಿಯಿತು. ಇದು ಬೈಬಲ್ ನಲ್ಲಿದ್ದಂತ ಒಳ್ಳೆ ವಿಷಯ. ಸಮಸ್ಯೆ ಹೇಗೆ ಬರ್ತದೆ, ಆ ಸಮಸ್ಯೆನ ಹೇಗೆ ನಾವು ಪರಿಷ್ಕರಿಸಿಕೊಳ್ಳಬೇಕಂತೇಳಿ ಬೈಬಲ್ ನಮಗೆ ಕಲಿಸ್ಕೊಡ್ತದೆ. ಬೇರೆ ಯಾವ ಗ್ರಂಥದಲ್ಲಿ ಕೂಡ ಈ ರೀತಿಯಾಗಿ ಕಲಿಸ್ಕೊಡುವಂತ ವಿಧಾನವಿರುವುದಿಲ್ಲ. ಬಹುಶಃ ಚರಿತ್ರೆ ಇರಬಹುದು, ಭಕ್ತರ ಜೀವನದ ಕಥೆಗಳಿರ್ಬೋದು, ಆದರೆ ಪ್ರೆಸೆಂಟ್ ಓದುತ್ತಿರುವಂತ ನಮಗೆ ಆಲೋಚನೆ ಕೊಡುವಂಥದ್ದು ಮತ್ತು ನಮ್ಮನ್ನು ನಡೆಸುವಂಥದ್ದು, ಎಚ್ಚರಿಕೆ ಮಾಡುವಂಥದ್ದು ದೇವರ ವಾಕ್ಯವೇ ಆಗಿದೆ. ಅದಕ್ಕಾಗಿ ನಾವೆಷ್ಟು ಬರ್ತೇನೆ. ಈ 4ರಲ್ಲಿ ನಾವು ಅಂತಿಮ ಭಾಗ ಓದಿದ್ದೇವೆ. 17ನೇ
ಇದು ಕಡೆ ಭಾಗವಾಗಿ ನಾವು ಪ್ರಾರಂಭದಲ್ಲಿ ವಿಭಾಗಿಸಿಕೊಂಡಿದ್ದೇವೆ. ಇದರಲ್ಲಿ ಮೊದಲನೇದು ನಾವು ಗಮನಿಸಿರುವಂತದ್ದು 1-3 ವಚನಗಳಲ್ಲಿ ನಮ್ಮ ಸಂಬಂಧಗಳ ಮಧ್ಯದಲ್ಲಿ ಸಮಸ್ಯೆಗಳ ಬಗ್ಗೆ ನಾವು ಓದಿದ್ದೇವೆ. ನಮ್ಮಲ್ಲಿರುವಂತ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ, ನಮ್ಮಲ್ಲಿ ಇರುವಂತ ಸಮಸ್ಯೆಗಳು, ಅದಕ್ಕೆ ಕಾರಣಗಳ ಬಗ್ಗೆ ನಾವು ಕಳೆದ ವಾರಗಳಿಂದ ಆಲೋಚನೆ ಮಾಡಿದ್ದೇವೆ. ಎರಡನೇದು, ಲೋಕವನ್ನು ಸ್ನೇಹ ಮಾಡಿದ್ದರಿಂದ 4ನೇ ವಚನದಿಂದ ನಾವು 6ನೇ ವಚನದವರೆಗೂ ಲೋಕವನ್ನು ಸ್ನೇಹ ಮಾಡುವುದರಿಂದ ಇಲ್ಲ ಲೋಕವನ್ನು ಪ್ರೀತಿಸುವುದರಿಂದ ಉಂಟಾಗುವಂತ ಸಮಸ್ಯೆಗಳು, ಅದಕ್ಕೆ ಪರಿಷ್ಕಾರವನ್ನು ನಾವು ಕಳೆದ ವಾರಗಳಲ್ಲಿ ಆಲೋಚನೆ ಮಾಡ್ತಾ ಬಂದಿದ್ದೇವೆ. ಆಮೇಲೆ 3ನೇ ಭಾಗವಾಗಿ 7ನೇ ವಚನದಿಂದ 10ನೇ ವಚನದವರೆಗೂ ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗುವುದರಿಂದ ಉಂಟಾಗುವಂತ ಸಮಸ್ಯೆಗಳು, ಅದಕ್ಕೆ ಪರಿಷ್ಕಾರಗಳನ್ನು ನಾವು ನೋಡಿದ್ದೇವೆ. ದೇವರ ಸಾನ್ನಿಧ್ಯ ಅಂದ್ರೆ ದೇವರ ಹತ್ರಕ್ಕೆ ಬಾರದೆ ದೇವರನ್ನು ಬಿಟ್ಟು ಹೋಗುವಾಗ ಉಂಟಾಗುವಂತ ಸಮಸ್ಯೆಗಳು, ಅದಕ್ಕೆ ಪರಿಷ್ಕಾರಗಳ ಬಗ್ಗೆ ನಾವು ಓದಿದ್ದೇವೆ, ಆಲೋಚನೆ ಮಾಡಿದ್ದೇವೆ. ಆಮೇಲೆ 4ನೇದಾಗಿ 11ನೇ ವಚನ 12ನೇ ವಚನ ಈ 2 ವಚನಗಳಲ್ಲಿ ನಮ್ಮ ಸಂಭಾಷಣೆ ಮುಖಾಂತರವಾಗಿ ಉಂಟಾಗುವಂತ ಸಮಸ್ಯೆಗಳು, ಸಹೋದರರನ್ನು ನಿಂದಿಸುವುದರ ಮೂಲಕ ಅಂದ್ರೆ ನಮ್ಮ ಮಾತುಗಳ ಮೂಲಕವಾಗಿ ಉಂಟಾಗುವಂತ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಷ್ಕಾರವನ್ನು ನಾವು ಆಲೋಚನೆ ಮಾಡಿದ್ದೇವೆ. ಈಗ ನಾವು ಓದಿರುವಂತ ಈ ವಾಕ್ಯ ಭಾಗ 13ರಿಂದ 17ನೇ ವಚನದವರೆಗೂ ನಮ್ಮ ಸಂಪಾದನೆಯ ಮುಖಾಂತರವಾಗಿ ಉಂಟಾಗುವಂತ ಸಮಸ್ಯೆಗಳು, ಅದಕ್ಕೆ ಪರಿಷ್ಕಾರವನ್ನು ಯಾಕೋಬನು ಈ ಪತ್ರಿಕೆಯಲ್ಲಿ ವಿವರಣೆ ಮಾಡ್ತಾರೆ. ಒಂದು ಕ್ರಮವಾಗಿ ಬೈಬಲ್ ನಲ್ಲಿ ಒಂದು ಕ್ರಮ ಇರ್ತದೆ, ಒಂದಕ್ಕೊಂದು ಸಂಬಂಧವಿರ್ತದೆ. ಸಂಬಂಧವಿಲ್ಲದೆ ದೇವರ ವಾಕ್ಯವಿಲ್ಲ. ಒಂದು ಪುಸ್ತಕಕ್ಕೂ ಮತ್ತೊಂದು ಪುಸ್ತಕಕ್ಕೂ ಸಂಬಂಧವಿರ್ತದೆ, ಒಂದು ಅಧ್ಯಾಯಕ್ಕೂ ಮತ್ತೊಂದು ಅಧ್ಯಾಯಕ್ಕೂ ಸಂಬಂಧವಿರ್ತದೆ, ಒಂದು ಪ್ಯಾರಾಗ್ರಾಫ್ಗೂ ಮತ್ತೊಂದು ಪ್ಯಾರಾಗ್ರಾಫ್ಗೂ ಸಂಬಂಧವಿರ್ತದೆ, ಪ್ರತಿಯೊಂದಕ್ಕೂ ಕೂಡ ಸಂಬಂಧವಿರ್ತದೆ. ಅದಕ್ಕಾಗಿ ಇಲ್ಲಿ ನಾವು ಓದಿರುವಂತ ಈ ವಾಕ್ಯ ಭಾಗದಲ್ಲಿ ಮೊದಲು ನಮ್ಮಲ್ಲಿ ಅಂದ್ರೆ ನಮ್ಮ ಕುಟುಂಬದಲ್ಲಾಗಿರ್ಬೋದು, ನಮ್ಮ ಸಂಬಂಧಗಳ ಮಧ್ಯದಲ್ಲಾಗಿರ್ಬೋದು ಅನೇಕ ಸಮಸ್ಯೆಗಳು ಉಂಟಾಗ್ತವೆ. ಅದಕ್ಕೆ ನಾವು ಪರಿಷ್ಕಾರವನ್ನು ಹೇಗೆ ಪಡ್ಕೊಳ್ಳಬೇಕಂತ ಮೊದಲು ತಿಳಿಸಿದ್ದಾರೆ. ಎರಡನೇದಾಗಿ ನಾವಿರುವಂತ ಲೋಕ, ಒಂದು ಕುಟುಂಬದ ಸಮಸ್ಯೆಗಳು, ಲೋಕವನ್ನು ಸ್ನೇಹಿಸುವಾಗ ಲೋಕದಿಂದ ಉಂಟಾಗುವ ಸಮಸ್ಯೆ, ಅದರ ಒಂದು ಆತನು ವಿವರಿಸಿದ್ದಾನೆ. 3ನೇದಾಗಿ ದೇವರ ಸಾನ್ನಿಧ್ಯ, ಅದಕ್ಕೆ ದೂರವಾದಾಗ ಉಂಟಾಗುವಂತ ಸಮಸ್ಯೆಗಳ ಬಗ್ಗೆ ಆತನು ವಿವರಿಸಿದ್ದಾನೆ. 4 ಸಹೋದರರ ಮಧ್ಯದಲ್ಲಿ ಸಂಭಾಷಣೆ ಮೂಲಕವಾಗಿ ಉಂಟಾಗುವ ಸಮಸ್ಯೆಗಳು, ಅದಕ್ಕೆ ಪರಿಷ್ಕಾರದ ಬಗ್ಗೆ ವಿವರಿಸಿದ್ದಾನೆ. ಆಮೇಲೆ 5ನೇದಾಗಿ ಈಗ ನಾವು ಓದಿರುವಂತದ್ದು, ನಾವು ದುಡಿಯುವಂತ ಇಲ್ಲ ನಾವು ಸಂಪಾದಿಸುವಂತ ಆ ಸಂಪಾದನೆಯಿಂದ ಉಂಟಾಗುವಂತ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಷ್ಕಾರವನ್ನು ದೇವರ ವಾಕ್ಯ ನಮಗೆ ತಿಳಿಯಪಡಿಸಿ. ಇವತ್ತು ಈ ವಾಕ್ಯ ಭಾಗದ ಒಂದು ಹಿನ್ನೆಲೆ, ಈ ವಾಕ್ಯ ಭಾಗದ ನಮ್ಮ ಸಂಪಾದನೆಯಲ್ಲಿ ಸಂಪಾದಿಸುವುದರಲ್ಲಿ ಸಮಸ್ಯೆಗಳಿದೆ ಅಂತೇಳಿ ಯಾಕೋಬನು ತಿಳಿಸ್ತಾನೆ. ಆ ವಾಕ್ಯ ಭಾಗ ನಾನು ಬರ್ತೇನೆ. ಅದ್ರ ಸಂಪಾದಿಸುವಂತದ್ದು ಎಂದಿಗೂ ಕೂಡ ದೇವರ ವಾಕ್ಯ ವ್ಯತಿರೇಕಿಸುವುದಿಲ್ಲ. ಭೂಲೋಕದಲ್ಲಿ ನಾವು ಸಾಧಿಸಬೇಕಂತೇಳಿ ಭಾಗ್ಯವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಸಾಮರ್ಥ್ಯವನ್ನು ಕೊಡುವಂಥದ್ದು ದೇವರೇ. ಕೆಲಸ ಮಾಡಬೇಕು, ದುಡಿಯಬೇಕು, ಸಂಪಾದಿಸಬೇಕು, ದೇವರ ವಾಕ್ಯ ಅದಕ್ಕೆ ವ್ಯತಿರೇಕವಲ್ಲ. ಆದ್ರೆ ಯಾವ ರೀತಿಯಾಗಿ ದುಡಿಬೇಕು ಅದು ಇಂಪಾರ್ಟೆಂಟ್. 24 ಗಂಟೆ ದೇವರನ್ನು ಬಿಟ್ಟು, ಸಭೆಯನ್ನು ಬಿಟ್ಟು, ಕಾರ್ಯಕ್ರಮ ಬಿಟ್ಟು ದುಡಿಬೇಕಂತ ದೇವರ ವಾಕ್ಯ ಹೋಗುದಿಲ್ಲ. ಕೀರ್ತನ ಭಾಗದಲ್ಲಿ ಕೂಡ ಓದ್ತೀವಿ, ನೀವು ಬೆಳಗ್ಗೆ ಎದ್ದು ರಾತ್ರಿ ದುಡಿದು ನಿಮ್ಮ ಕಷ್ಟ ತಿನ್ನುವಂಥದ್ದು ಅದು ವ್ಯರ್ಥ ಅಂತೇಳಿ. ಅದಕ್ಕಾಗಿ ದೇವರ ವಾಕ್ಯ ಎಂದಿಗೂ ಕೂಡ ಸಂಪಾದಿಸುವುದಲ್ಲಿ ಅದು ವ್ಯತಿರೇಕವಾಗಿ ಮಾತಾಡುವುದಿಲ್ಲ. ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು, ಸಂಪಾದಿಸಬೇಕು, ಮಾಡ್ಬೇಕಂತೇಳಿ ದೇವರ ವಾಕ್ಯ ನಮ್ಗೆ ತಿಳಿಪಡಿಸ್ತದೆ. ಆದ್ರೆ ಪ್ರಿಯರೇ, ಅದು ಯಾವ ರೀತಿಯಾಗಿ ಸಂಪಾದಿಸಬೇಕು, ಯಾವ ರೀತಿಯಾಗಿ ಸಂಪಾದಿಸಿದ್ರೆ ಸಮಸ್ಯೆಗಳಿರುವುದಿಲ್ಲ ಅಂತ ಆಲೋಚನೆ. ಭಾಗ್ಯವನ್ನು ಸಂಪಾದಿಸುವುದಕ್ಕಾಗಿ ಶಕ್ತಿ, ಆರೋಗ್ಯ, ಸಾಮರ್ಥ್ಯ, ಆದರೆ ನಾವು ಯಾವ ರೀತಿಯಾಗಿ ಸಂಪಾದಿಸಬೇಕು ಅಂತ ಹೇಳಿ ಗಮನಿಸುವಾಗ ನಾನು ಹೀಗೆ ಬರ್ಕೊಂಡಿದ್ದೇನೆ ಇಲ್ಲಿ
ದೇವರಿಲ್ಲದಂತ ಸಂಪಾದನೆ ಅದು ಅನೇಕ ಸಮಸ್ಯೆಗಳಿಗೆ ಕಾರಣವಾಗಿರುತ್ತೆ. ನಾವು ದೇವರಿಲ್ಲದೆ ನಾವೆಷ್ಟೇ ಸಂಪಾದನೆ ಮಾಡಿದ್ರು ಕೂಡ, ಎಷ್ಟೇ ದುಡಿದ್ರು ಕೂಡ ಅದರಿಂದ ಅನೇಕ ಸಮಸ್ಯೆಗಳು ನಮಗೆ ಉಂಟಾಗ್ತವೆ. ಮೊದಲನೇ ತಿಮೋಥನ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ 10ನೇ ವಚನದಲ್ಲಿ ನಾವು ಓದ್ತೀವಿ, ಹಣವಂತರಾಗ್ಲಿಕ್ಕೆ ಅಪೇಕ್ಷೆ ಪಡುವಂತವ್ರು ಅನೇಕ ಕಷ್ಟಗಳಲ್ಲಿ ಸಮಸ್ಯೆಗಳಲ್ಲಿ ಬೀಳ್ತಾರೆ. 10ನೇ ವಚನದಲ್ಲಿ ಹಣದಾಸೆ ಸಕಲ ವಿಧವಾದಂತ ಕೆಟ್ಟತನವು ಬೇಕು, ನಮ್ಮ ಜೀವನಕ್ಕೆ ಬೇಕಾಗಿದೆ. ಅನ್ನುವಂಥದ್ದು ನಾವು ಲೋಕದಲ್ಲಿ ಅನೇಕ ಜನ ಕೆಲವು ಅಕ್ರಮ ಮಾಡಬಹುದು, ಸುಳ್ಳು ಹೇಳಬಹುದು, ಲಂಚ ತೆಗೆದುಕೊಳ್ಳಬಹುದು, ಮತ್ತೊಬ್ಬರನ್ನು ಒಡೆಯಬಹುದು ಅಲ್ವಾ, ಕಳ್ಳತನ ಮಾಡುವುದು, ಈ ರೀತಿಯಾಗಿ ಸಂಪಾದಿಸುವ ರೀತಿ ಅನೇಕ ರೀತಿ ಇದೆ. ಆ ರೀತಿಯಾಗಿ ಬರುವಂತ ಸಂಪಾದನೆಯಲ್ಲಿ ಸಮಸ್ಯೆಗಳು ಕೂಡ ಹೆಚ್ಚಾಗಿವೆ. ಆದ್ರೆ ಇವತ್ತು ಯಾಕೋಬನು ತಿಳಿಸುವಂತ ಒಂದು ವಿಷಯ ಏನಂತಂದ್ರೆ, ದೇವರು ಇಲ್ಲದೆ ಇರುವಂತ ಸಂಪಾದನೆ ಅದು ಸಮಸ್ಯೆಗಳಿಗೆ ಕಾರಣವಾಗ್ತದಂತೆ. ಅದಕ್ಕಾಗಿ ಪ್ರಿಯರೇ, ದೇವರ ಆತ್ಮ ಇರುವಂತ ಸತ್ಯ ಅಂದ್ರೆ, ನಾವು ಯಾವುದೇ ಪ್ರಾಂತದಲ್ಲಿದ್ದರು, ಯಾವುದೇ ಕೆಲಸವನ್ನು ಮಾಡಿದ್ರು, ನಾವು ಏನೇ ಪ್ರಯತ್ನ ಮಾಡಿದ್ರು ನಮ್ಮ ಜೀವನದಲ್ಲಿ ಕರ್ತನಿರಬೇಕು. ಕರ್ತನ ಇದ್ದಾಗ ಅದು ಆಶೀರ್ವಾದಕರವಾಗಿರ್ತದೆ. ಕರ್ತನ ಇಲ್ಲದೆ ನಾವು ಯಾವುದೇ ಪ್ರಾಂತದಲ್ಲಿದ್ದರು, ಯಾವುದೇ ಕೆಲಸ ಮಾಡಿದ್ರು ಆ ಕೆಲಸದಿಂದ ನಮಗೆ ಆಶೀರ್ವಾದ ಸಿಗುವುದು. ಅದಕ್ಕಾಗಿ ಈ ವಾಕ್ಯದಿಂದ ಒಂದು ಪೀಠಿಗೆ ಮಾತುಗಳು ಹೇಳಿ ನಾನು ಮುಂದಕ್ಕೆ ಬರ್ತೇನೆ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ದೇವರಿಲ್ಲದಿರುವಂತ ಸಂಪಾದನೆ ಅನೇಕ ಸಮಸ್ಯೆಗಳೇ ಕಾರಣವಾಗ್ತದೆ. ದೇವರಿರುವಂತ ಸಂಪಾದನೆ ಅದು ಸ್ವಲ್ಪವಾದ್ರೂ ಕೂಡ ಅನೇಕ ಆಶೀರ್ವಾದಕ್ಕೆ ಅದು ಕಾರಣವಾಗ್ತದೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಪ್ರಿಯರೇ, ನಾವಿರುವಂತ ಪ್ರಾಂತದಲ್ಲಿ, ನಾವು ಮಾಡುವಂತ ಕೆಲಸದಲ್ಲಿ, ನಾವು ಮಾಡುವಂತ ಪ್ರಯತ್ನದಲ್ಲಿ, ನಮ್ಮ ಜೀವನದಲ್ಲಿ ಕರ್ತನಿದ್ದಾನ? ಕರ್ತನಿದ್ದರೆ ಅದು ಆಶೀರ್ವಾದಕರವಾಗಿ ಆಗಿರ್ತದೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾ ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಇವತ್ತು ನಮ್ಮೆಲ್ಲರಿಗೂ ಒಂದು ಸಂಸಾರವಿದೆ, ಒಂದು ಕುಟುಂಬವಿದೆ, ಮಕ್ಕಳಿದ್ದಾರೆ, ಅವ್ರಿಗೆ ಪೋಷಣೆ, ಅವ್ರಿಗೆಲ್ಲವೂ ಕೂಡ ನಾವು ಹಣ ಬೇಕೇ ಬೇಕು. ಸಂಸಾರಕ್ಕೆ ಸಂಪಾದನೆ ಅವಶ್ಯಕವಾಗಿದೆ. ಆದ್ರೆ ಸಂಪಾದಿಸುವಂತ ವಿಧಾನದಲ್ಲಿ ಅನೇಕ ಸಮಸ್ಯೆಗಳು ಉಂಟಂತೇಳಿ ಯಾಕೋಬನು ಇಲ್ಲಿ ತಿಳಿಪಡಿಸ್ತಾ ಇದ್ದಾನೆ. ಅರ್ಥ ಆಯ್ತಾ? ಸಂಪಾದನೆ ಪ್ರಾಮುಖ್ಯವೇ, ಆದ್ರೆ ಸಂಪಾದಿಸುವಂತ ವಿಧಾನದಲ್ಲಿ ದೇವರಿಲ್ಲದೆ ನಾವೆಷ್ಟೇ ಸಂಪಾದನೆ ಮಾಡಿದ್ರು ಕೂಡ ಅದರಿಂದ ಅನೇಕ ಸಮಸ್ಯೆಗಳು ಬರ್ತವೆ. ಅದಕ್ಕೆ ಪರಿಷ್ಕಾರ ಯಾವ ರೀತಿಯಾಗಿ ಸಂಪಾದಿಸಿಕೊಳ್ಳಬೇಕಂತೇಳಿ ಯಾಕೋಬನು ತಿಳಿಸ್ತಾನೆ. ಅದಕ್ಕಾಗಿ ನಾವು ಆಲೋಚನೆ ಮಾಡೋಣ ಆ ವಿಷಯಗಳನ್ನು. ಆದ್ರೆ ಸಂಪಾದಿಸಿಕೊಳ್ಳುವುದಕ್ಕೆ ಶಕ್ತಿ ಸಾಮರ್ಥ್ಯವನ್ನು ದೇವರು ಕೊಡ್ತಾನೆ. ಸಂಪಾದಿಸಿಕೊಳ್ಳುವುದಕ್ಕೆ ಆಲೋಚನೆ ಮತ್ತು ಯೋಜನೆ ಮಾಡುವುದು ಅವಶ್ಯವೇ. ಒಂದು ಕೆಲಸ ಮಾಡಬೇಕಾದ್ರೆ ಮುಂಚಿತವಾಗಿ ಒಂದು ಆಲೋಚನೆ ಮಾಡಬೇಕು. ಆಲೋಚನೆ ಮುಖಾಂತರವಾಗಿ ಕೆಲಸ ಮಾಡ್ತೀವಿ, ಅದು ಒಳ್ಳೆಯದೇ. ಆದ್ರೆ ದೇವರು ನಮ್ಮೊಂದಿಗೆ ಇಲ್ಲದೆ ಇದ್ದಾಗ ನಾವೆಷ್ಟೇ ಆಲೋಚನೆ ಮಾಡಿದ್ರು ಕೂಡ ಆ ಆಲೋಚನೆ ಸಫಲ ಆಗುವುದಿಲ್ಲ. ಅದರಿಂದ ಪ್ರತಿಫಲವು ನಾವು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಈ ವಾಕ್ಯ ಭಾಗ ಅದನ್ನ ಗಮನಿಸ್ತೀವಿ. ಜನರು ಅವ್ರು ಹೇಳ್ಕೊಳ್ಳುವಂತ ಮಾತುಗಳು ನಾವು ಆಮೇಲೆ ಆಲೋಚನೆ ಮಾಡ್ತೇವೆ. ಅವರು ಆಲೋಚನೆ ಮಾಡುವಂಥದ್ದು ಒಳ್ಳೆಯದೇ, ಆದ್ರೆ ಆ ಮಾಡುವಂತ ಆಲೋಚನೆಯಲ್ಲಿ ಕರ್ತನ ಇಲ್ಲದೆ, ದೇವರಿಗೆ ಅವಕಾಶವಿಲ್ಲದೆ ಅವರು ಮಾಡುವಂತ ಆಲೋಚನೆಯಲ್ಲಿ ಅದು ಪ್ರತಿಫಲವಿರುವುದಿಲ್ಲ. ಅದಕ್ಕಾಗಿ ಯಾಕೋಬನು ಹೇಳ್ತಾನೆ, ನಿಮ್ಮ ಸಂಪಾದನೆಯಿಂದ ಅನೇಕ ಸಮಸ್ಯೆಗಳು ಬರ್ತಾ ಇದ್ದಾವೆ. ಹಾಗಾಗಿ ಆ ಸಮಸ್ಯೆಗಳನ್ನು ಯಾವ ರೀತಿ ನೀವು ಪರಿಷ್ಕರಿಸಿಕೊಳ್ಳಬೇಕಂತೇಳಿ ಈ ವಚನ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಪ್ರಿಯರೇ, ಒಂದು ವಿಷಯ ನಮ್ಮ ಮನಸ್ಸನ್ನ ಇಟ್ಕೊಳ್ಳೋಣ. ನಾವು ಮಾಡುವಂತ ಪ್ರತಿಯೊಂದು ಪ್ರಯತ್ನದಲ್ಲಿ, ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ನಮ್ಮ ಕರ್ತನ ಇರಬೇಕು. ಇದು ಇಂಪಾರ್ಟೆಂಟ್. ಅದು ಯಾವುದೇ ಕೆಲಸವಾಗ್ಲಿ, ಅದು ಚಿಕ್ಕದ ದೊಡ್ಡದ, ಅದು ದೇವರಿಗೆ ಅದು ಇದು ಬರುವುದಿಲ್ಲ. ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ನಮ್ಮ ಸಂಘ ದೇವರಿರಬೇಕು, ನಮ್ಮ ಜೀವನದಲ್ಲಿ ದೇವರಿರಬೇಕು, ನಾವಿರುವಂತ ಸ್ಥಳದಲ್ಲಿ ದೇವರಿರಬೇಕು, ನಾವು ಮಾಡುವಂತ ಕೆಲಸದಲ್ಲಿ ದೇವರಿರಬೇಕು, ನಾವು ಎದುರಿಸ್ತಿರುವಂತ ಪರಿಸ್ಥಿತಿಗಳಲ್ಲಿ ದೇವರು. ನಾವೆಲ್ಲೇ ಇದ್ರು ಕೂಡ, ಯಾವುದೇ ಕೆಲಸದಲ್ಲಿ ಇದ್ರು ಕೂಡ, ಯಾವುದೇ ಸ್ಥಳದಲ್ಲಿದ್ರು ಕೂಡ ದೇವರು ನಮ್ಮ ಸಂಗಡ ಇರುವಾಗ ನಮಗೆ ಎಷ್ಟು ಆಶೀರ್ವಾದಕರ ಆಗ್ತದ ರೀತಿಯಲ್ಲಿ ವಾಕ್ಯ ಭಾಗದಿಂದ ನಾವು ಗಮನಿಸ್ತೇವೆ. ಒಂದು ಚಿಕ್ಕ ವಾಕ್ಯವನ್ನ ಓದ್ತೀನಿ ನೋಡಿ. ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯದಲ್ಲಿ, ಆದಿಕಾಂಡ ಪುಸ್ತಕ 13ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನವನ್ನು ನಾವು ಓದಬೇಕಾದ್ರೆ, ಅಲ್ಲಿ ಲೋಟನು ಅವನು
ಆರಿಸಿಕೊಂಡಿರುವಂತ ಒಂದು ಪ್ರದೇಶದ ಬಗ್ಗೆ ನಾವು ಓದ್ತೇವೆ. ಲೋಟನು ಅಬ್ರಹಾಂನಿಂದ ಆಗುವುದಕ್ಕಾಗಿ ಲೋಟನು ಆರಿಸಿಕೊಳ್ಳುವುದು ಪ್ರದೇಶ ಹತ್ತಿರ ಲೋಟನ ಕಣ್ಣೆತ್ತಿ ನೋಡಲಾಗಿ ಯೋರ್ದಾನು ವಲಯ ಸುತ್ತಲಿನ ಪ್ರದೇಶವು ಚೋಗರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೊದಮ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆ ನೀರಾವರಿಯಾಗಿತ್ತು. ಇಲ್ಲಿ ಲೋತನು ಆರಿಸಿಕೊಂಡಿದ್ದ ಈ ಸ್ಥಳದ ಬಗ್ಗೆ ನಾವು ನೋಡ್ಬೇಕಾದ್ರೆ ಆತನು ಕಣ್ಣೆತ್ತಿ ನೋಡಿದಾಗ ಅದು ತುಂಬಾ ಅಂದವಾಗಿಯೂ ಅದು ಯೆಹೋವನ ತೋಟದ ಹಾಗೆ ಐಗುಪ್ತ ದೇಶ ಹಾಗೆ ಅವ್ರಿಗೆ ಆರಿಸಿತ್ತು. ಅದಕ್ಕಾಗಿ ಆರಿಸಲು ಆ ಸ್ಥಳಕ್ಕೆ ಹೋಗ್ತಾರೆ. ಆದ್ರೆ ಪ್ರಿಯರೇ, ನಾವು ಗಮನಿಸ್ತೇವೆ ಆ ಸ್ಥಳದಲ್ಲಿ ದೇವರು ಇಲ್ಲ. ದೇವರು ಇಲ್ಲದೆ ಇರುವ ಸ್ಥಳವನ್ನು ಆರಿಸಿಕೊಂಡಿದ್ದಾರೆ. ಕಣ್ಣುಗಳಿಗೆ ನೋಡುವಾಗ ಅದು ಚೆನ್ನಾಗಿ ಕಾಣಿಸಿತ್ತು. ಸಾರಿ, ಲೋಟನು ಕಣ್ಣೆತ್ತಿ ನೋಡಿದಾಗ ಅದು ಏದೇನು ತೋಟದ ಹಾಗೆ ನೀರಾವರಿ ಪ್ರದೇಶವಾಗಿ ಕಾಣಿಸಿತ್ತು. ಆದ್ರೆ ಆ ಸ್ಥಳದಲ್ಲಿ ದೇವರು ಇಲ್ಲ. ದೇವರು ಇಲ್ಲದೆ ಇರುವಂತ ಸ್ಥಳವನ್ನು ಅವನು ಆರಿಸಿಕೊಂಡಿದ್ದಾನೆ. ಮತ್ತು ಅಲ್ಲಿ ಪಾಪಿಗಳಿಂದ ತುಂಬಿರುವಂತ ಸ್ಥಳ. ಮೊದಲು ದೇವರು ಇಲ್ಲದಿರುವಂತ ಸ್ಥಳ ಅವನು ಆರಿಸಿಕೊಂಡಿದ್ದು. ಎರಡು, ಪಾಪದಿಂದ ತುಂಬಿರುವಂತ ಸ್ಥಳ ಅವನು ಆರಿಸಿಕೊಂಡು. ಮೂರು, ನಾಶನಕ್ಕೆ ಒಳಗಾಗಿರುವಂತ ಸ್ಥಳ. ಇನ್ನು ಸ್ವಲ್ಪ ದಿನದಲ್ಲಿ ದೇವರ ನಾಶ ಮಾಡ್ಲಿಕ್ಕಿದ್ದಾನೆ. ನಾಶನಕ್ಕೆ ಒಳಗಾಗಿರುವಂತ ಸ್ಥಳವನ್ನು ಆರಿಸಿಕೊಂಡಿದ್ದಾನೆ. ಅದಕ್ಕಾಗಿ ಲೋಟನ ಆಲೋಚನೆ ಮಾಡಿ ಅಲ್ಲಿ ಹೋದ್ರೆ ಯೆಹೋವನು ಇರ್ತಾನ, ದೇವರು ನನ್ನ ಸಂಗಡ ಬರ್ತಾನ, ಏನು ಆಲೋಚನೆ ಮಾಡದೆ ನನ್ನ ಕಣ್ಣಿಗೆ ಆಕರ್ಷಣೀಯವಾಗಿ ಕಾಣಿಸಿಕೊಂಡಿರುವಂತ ಆ ಸ್ಥಳವನ್ನ ಆರಿಸಿಕೊಂಡನು. ಅದು ನೋಡ್ಬೇಕಾದ್ರೆ ಯೆಹೋವನ ತೋಟದ ಹಾಗೆ ಐಗುಪ್ತ ದೇಶದ ಹಾಗೆ ಉಂಟು. ಅದಕ್ಕೆ ಒಂದು ಮಾತಿದೆಯಲ್ಲ, ಆರಿ ಹೋಗುವ ದೀಪಕ್ಕೆ ಬೆಳಕು ಜಾಸ್ತಿ ಅಂತೇಳಿ. ಆಗಿತ್ತು ಸೊದಮ ಗೊಮೋರ ಪಟ್ಟಣದ ಒಂದು ಪರಿಸ್ಥಿತಿ. ಆದರೆ ಲೋಟನು ದೇವರಿಲ್ಲದಂತ ಸ್ಥಳವನ್ನು ಆರಿಸಿಕೊಂಡು ಪಾಪದಿಂದ ತುಂಬಿರುವಂತ ಸ್ಥಳವನ್ನು ಆರಿಸಿಕೊಂಡು 13ನೇ ನಾವು ಓದ್ತೀವಿ. ಆದರೆ ಸೊದಮ ದುಷ್ಟರು ಯೆಹೋವನಿಗೆ ಮಹಾಅಪರಾಧಿಗಳಾಗಿದ್ದರು. ಸೊದಮ ಪಟ್ಟಣದವರು ಹೇಗಿದ್ದಾರೆ? ದುಷ್ಟರು ಯೆಹೋವನಿಗೆ ಮಹಾಅಪರಾಧಿಗಳಾಗಿದ್ದರು. ಇಂಥ ಸ್ಥಳವನ್ನು ಆರಿಸಿಕೊಂಡು ಲೋಟನಲ್ಲಿ ಹೋದಾಗ ಅವನು ಸಂಪಾದನೆ ಅವನಿಗೆ ಆಶೀರ್ವಾದಕರವಾಗಿ ಆಗಲಿಲ್ಲ. ಅದು ಶಾಪಗ್ರಸ್ತವಾಗಾಯಿತು. ಆ ಪಟ್ಟಣದಲ್ಲಿ ಅವನು ಬಹಳ ಅವಮಾನಕ್ಕೂ ಗುರಿಯಾದನು. ಎಲ್ಲರನ್ನು ಕಳೆದುಕೊಂಡು ಅವನ ಅವಮಾನದಿಂದ ಹಿಂತಿರುಗಿ ಬರಬೇಕಾಗಿತ್ತು. ಯಾಕಂದ್ರೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಾವು ಯಾವುದೇ ಸ್ಥಳಕ್ಕೆ ಹೋದ್ರು, ಯಾವುದೇ ಕೆಲಸಕ್ಕೆ ಹೋದ್ರು, ನಮ್ಮ ಕೆಲಸದಲ್ಲಿ ನಾವು ಹೋಗುವಂತ ಸ್ಥಳದಲ್ಲಿ ದೇವರಿದ್ದಾನ ಇಲ್ವಾ ಅನ್ನುವಂಥದ್ದು ನಾವು ಆಲೋಚನೆ ಮಾಡಿಕೊಳ್ಳುವಂಥದ್ದು ತುಂಬಾ ಶ್ರೇಷ್ಠವಾದದ್ದು. ಇಲ್ಲಿ ಲೋಟನು ದೇವರಿಲ್ಲದೆ ಇರುವಂತ ಸ್ಥಳವನ್ನು ಆರಿಸಿಕೊಂಡ, ಪಾಪಿಗಳಿಂದ ತುಂಬಿರುವಂತ ಸ್ಥಳವನ್ನು ಆರಿಸಿಕೊಂಡ, ನಾಶನಕ್ಕೆ ಒಳಗಾಗುವಂತ ಸ್ಥಳವನ್ನು ಆರಿಸಿಕೊಂಡು ಅವನ ನಷ್ಟವನ್ನು ಅನುಭವಿಸಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಆದ್ರೆ ಅದೇ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯದಲ್ಲಿ ಒಂದು ಮಾತು ಓದ್ತೀವಿ ನೋಡಿ. ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ ಆದಿಕಾಂಡ 26ನೇ ಅಧ್ಯಾಯ ಮೊದಲು 4 ವಚನಗಳು ನಾವು ಓದುವಾಗ ಅಲ್ಲಿ ಇಸಾಕನ ಕಾಲದಲ್ಲಿ, ಅಬ್ರಹಾಮ್ ಕಾಲದಲ್ಲಿ ಬರಗಾಲ ಬಂತು. ಆದ್ರೆ ಇಸಾಕನ ಕಾಲದಲ್ಲಿ ಕೂಡ ಬರ ಬಂದಿತ್ತು. ಆದ್ರೆ ಇಸಾಕನ ಏನ್ ಮಾಡ್ತಾನೆ ಅಂದ್ರೆ, ನೋಡಿ 2ನೇ ವಚನ ಓದ್ತೇನೆ. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರೆಗೂ ಆ ಪ್ರದೇಶವನ್ನು ಕೊಡುವೆನು ಅಂತೇಳಿ. ಪ್ರಿಯರೇ, ಇಲ್ಲಿ ಇಸಾಕನು ಇದ್ದಂತ ಸ್ಥಳವು ಕೂಡ ಅನ್ಯರ ಪ್ರದೇಶವೇ, ಫಿಲಿಸ್ಟಿಯರ ಪ್ರದೇಶ ಅಲ್ಲ. ಓದ್ತಿವೆ, ಫಿಲಿಸ್ಟಿನ್ ಅರಸನಾದ ಅಬಿಮೆಲೆಕರ ಜೊತೆಯಲ್ಲಿರ್ತಾನೆ. ಇದು ಅನ್ಯರ ಪ್ರದೇಶವೇ. ಇಸಾಕನಿದ್ದದ್ದು ಕೂಡ ಅನ್ಯರ ಪ್ರದೇಶವೇ. ಆದ್ರೆ ಆ ಪ್ರದೇಶದಲ್ಲಿ ದೇವರು ಅವನ ಸಂಗಡಿದ್ದಾನೆ. ಅದು ಯಾವುದೇ ಪ್ರಾಂತವಾಗಿರ್ಲಿ ಪ್ರಿಯರೇ, ಅದು ಅನ್ಯರ ಪ್ರಾಂತವ ಇಲ್ಲ ಇನ್ನೊಂದು ಪ್ರಾಂತವ ಇನ್ನೊಂದು ಅಂತ ನಮಗೆ ಇದಿಲ್ಲ. ನಾವಿರುವಂತ ಪ್ರಾಂತದಲ್ಲಿ ಸ್ಥಳದಲ್ಲಿ ದೇವರಿದ್ದಾನ. ನೋಡಿ, ಇಲ್ಲಿ ಇಸಾಕನು ಕೂಡ ಅನ್ಯರ ಪಟ್ಟಣದಲ್ಲಿ ಇದ್ದ. ದೇವರು ನೀನು ಇದೇ ಸ್ಥಳದಲ್ಲಿ ಇರು, ಅದು ದೇವರು ಎಲ್ಲಿರುವಂತ ಸ್ಥಳ.
ದೇವರು ಹೇಳ್ತಾರೆ, ನಾನು ನಿನ್ನ ಸಂಗಡ ಇದ್ದು, ಅಲ್ಲ ಅಲ್ಲಿ ಹೇಳ್ತಾನೆ, ಐಗುಪ್ತ ಹಿಡಿದು ಹೋಗ್ಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು, ನಾನು ಈ ದೇಶದಲ್ಲಿ ನೀನು ಈ ದೇಶದಲ್ಲಿ ಪ್ರವಾಸ, ನಾನು ನಿನ್ನ ಬಳಿಯಲ್ಲಿದ್ದು. ಸ್ಥಳವು ಯಾವುದೇ ಆಗಿರ್ಲಿ ಪ್ರಿಯರೇ, ಆದ್ರೆ ದೇವರು ನಮ್ಮ ಜೊತೆಯಲ್ಲಿರ್ಬೇಕು. ಕೆಲಸ ಯಾವುದೇ ಆಗಿರ್ಲಿ, ಸಂಪಾದನೆ ಯಾವುದೇ ಆಗಿರಲಿ, ದೇವರು ನಮ್ಮ ಸಂಗಡ ಇರಬೇಕು. ಅದಕ್ಕೆ 12ನೇ ವಚನದಲ್ಲಿ ಅವನು ಎಷ್ಟು ಅಭಿವೃದ್ಧಿ ಹೊಂದುತ್ತಾನೆ ನೋಡಿ. ಇಸ್ಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಲೆಯನ್ನು ಹೊಂದಿದ್ದನು. ಯೆಹೋವನವನನ್ನು ಅಭಿವೃದ್ಧಿ ಪಡಿಸಿದ. ಲೋಕವೆಲ್ಲ ಬರಗಾಲ, ಕನಾನ ದೇಶದಲ್ಲಿ ಬರಗಾಲ, ಆದ್ರೆ ಇಸ್ಸಾಕನಿದ್ದಂತ ಸ್ಥಳ, ಅಲ್ಲಿ ಅವನು ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಫಲ ಹೊಂದಿದ್ದಾನೆ. ಇದಕ್ಕೆ ಕಾರಣವೇನು? ಸ್ಥಳ ಅಲ್ಲ, ಆ ಸ್ಥಳದಲ್ಲಿದ್ದಂತ ದೇವರ ಪ್ರಸನ್ನತೆ. ಲೋಟನು ಸೊದಮ ಗೊಮರ ಪಟ್ಟಣ ಆರಿಸಿಕೊಂಡು ಹೋದನು, ಅಲ್ಲಿ ದೇವರಿಲ್ಲದೆ ಇರುವಂತ ಸ್ಥಳ. ಅಂದ್ರೆ ಇಸ್ಸಾಕನು ದೇವರು ಹೇಳಿರುವಂತ ಸ್ಥಳಕ್ಕೆ ಬಂದು, ಅದು ಅನ್ಯ ಪ್ರದೇಶವಾಗಿದ್ರು ಕೂಡ ಆ ಪ್ರದೇಶದಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತಾ ದೇವರ ಆಶೀರ್ವಾದಕ್ಕೆ ಅವನು ಪಾತ್ರನಾಗ್ತಾನೆ. ನೋಡಿದ್ರೆ ಪ್ರಿಯರೇ, ನಾವು ಯಾವುದೇ ಸ್ಥಳದಲ್ಲಿ ಇರ್ಲಿ, ನಾವು ಯಾವುದೇ ಕೆಲಸದಲ್ಲಿ ಇರ್ಲಿ, ನಮ್ಮ ಕೆಲಸದಲ್ಲಿ ಇಲ್ಲ ನಾವಿರುವಂತ ಸ್ಥಳದಲ್ಲಿ ದೇವರು ನಮ್ಮ ಸಂಗಡ ಇರುವಾಗ ನಮಗದು ಆಶೀರ್ವಾದಕರವಾಗಿರ್ತದೆ. ದೇವರು ಹೇಳಿರುವಂತ ಸ್ಥಳ, ದೇವರು ಹೇಳ್ತಾರೆ, ನಾನು ನಿಮ್ಮ ಸಂಗಡ ಇರ್ತೇನೆ, ನೀನು ಐಗುಪ್ತ ದೇಶಕ್ಕೆ ಹೋಗಬೇಡಪ್ಪ, ನೀನು ಇಲ್ಲೇ ಇರು, ಇದು ಅನ್ಯ ದೇಶವೇ, ಇಲ್ಲೇ ಇರು, ನಾನು ನಿನ್ನ ಸಂಗಡ ಇರ್ತೇನೆ ಅಂತ ಹೇಳಿ ದೇವರು ಅವನನ್ನು ಆಶೀರ್ವದಿಸಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಮತ್ತೆ ಅದೇ ರೀತಿಯಾಗಿ 32ನೇ ಅಧ್ಯಾಯದಲ್ಲಿ ಯಾಕೋಬನು ಲಾಬಾನನ ಹತ್ರ ದುಡಿಲಿಕ್ಕೆ ಹೋದಾಗ, ಲಾಬಾನನು ಕೂಡ ಒಬ್ಬ ವಿಗ್ರಹಾರಾಧಕನಾಗಿರ್ತಾನೆ. ಇದ್ದಾಗ ಯಾಕೋಬನ ಒಂದು ಪರಿಸ್ಥಿತಿ ನಾವು ನೋಡ್ತೇವೆ. ನೋಡಿ 32ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಓದುವಾಗ, ನೀನು ನಿನ್ನ ದಾಸರ ಮೇಲೆ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದ್ದೀನಿ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದಾನ್ ನದಿಯನ್ನು ದಾಟುವಾಗ ನನಗೆ ಕೋಲು ಮಾತ್ರವೇ ಇತ್ತು, ಈಗ 2 ಪಾಲೆಗಳಿಗೆ ಒಡೆಯಾಗಿದ್ದೇನೆ. ಆ ಯೋರ್ದಾನ್ ದಾಟಿ ಬರುವಾಗ ಲಾಬಾನ್ ಹತ್ರ ಬರ್ಬೇಕಾದ್ರಲ್ಲ ಯಾಕೋಬನಿಗೆ ಒಂದು ಕೋಲು ಮಾತ್ರ ಉಂಟು, ಆದ್ರೆ ಲಾಬಾನ್ ಹತ್ರ ಯಾಕೋಬನು ದುಡಿಯುವಾಗ ಈಗೇನು 2 ಪಾಲೆಗಳಿಗೆ ಒಳಗಿದ್ದಾನೆ. ಮತ್ತೆ ನಾವು ಓದ್ತಿವೆ, ಅವನಲ್ಲಿ ಮಾಡಿದ ಕೆಲಸ ಏನು? ಯಾಕೋಬನ ಲಾಬಾನ್ ಹತ್ರ ಮಾಡಿದ ಕೆಲಸ ಏನು? ಒಬ್ಬ ದಾಸನಾಗಿ ಕುರುಬರ ಕೆಲಸ, ಕುರಿಗಳನ್ನ ಮೇಯಿಸುವಂತ ಕೆಲಸ, ಚಿಕ್ಕ ಕೆಲಸ. ಆದ್ರೆ ಆ ಕೆಲಸದಲ್ಲಿ ಅವನು 2 ಪಾಲೆಗಳಿಗೆ ಒಡೆಯಾಗಿ ನಾವು ಮಾಡುವಂತ ಕೆಲಸ ಮುಖ್ಯವಲ್ಲ, ನಾವಿರುವಂತಹ ಸ್ಥಳ ಮುಖ್ಯವಲ್ಲ, ಆದ್ರೆ ನಾವು ಮಾಡುವಂತ ಕೆಲಸದಲ್ಲಿ, ನಾವಿರುವಂತ ಸ್ಥಳದಲ್ಲಿ ಕರ್ತನು ನಮ್ಮ ಸಂಗಡ ಇದ್ದಾನ ಅನ್ನುವಂಥದ್ದು ಮುಖ್ಯ. ಅದು ಯಾವುದೇ ಸ್ಥಳವಾಗಿರ್ಲಿ, ಕರ್ತನು ನಮ್ಮ ಸಂಗಡ ಇದ್ರೆ ನಾವೆಷ್ಟು ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ ಅಂತ ಹೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಅಷ್ಟು ಮಾತ್ರವಲ್ಲ, 39ನೇ ಅಧ್ಯಾಯ ನಾವು ಓದಬೇಕಾದ್ರೆ, ಆದಿಕಾಂಡ ಪುಸ್ತಕ 39ನೇ ಅಧ್ಯಾಯದಲ್ಲಿ ಯೋಸೇಫನ ಬಗ್ಗೆ ಓದ್ತೀವಿ. ಯೋಸೇಫನು ಎಲ್ಲಿದ್ದನು? ಒಬ್ಬ ಅನ್ಯನ ಮನೆಯಲ್ಲಿ, ಪೋತಿಫರನ ಮನೆಯಲ್ಲಿ ದಾಸನಾಗಿ ಗುಲಾಮನಾಗಿದ್ದನು. ಆದ್ರೆ ಯೆಹೋವನು ಅವನ ಸಂಗಡ ಇದ್ದದ್ದರಿಂದ ಆ ಮನೆಯ ಮೇಲೆ ಎಲ್ಲ ಇವನು ಒಡೆಯನಾಗಿರ್ತಾನೆ. ಅರ್ಥ ಆಯ್ತಾ? ಪ್ರದೇಶವು ಕೆಲಸ ಮುಖ್ಯವಲ್ಲ, ಅವನು ದಾಸನಾಗಿ ಕೆಲಸ ಮಾಡ್ತಿದ್ದ, ಯಾಕೋಬನು ಕುರುಬನಾಗಿ ಕೆಲಸ ಮಾಡ್ತಿದ್ದ. ಆದ್ರೆ ದೇವರು ಅವರ ಸಂಗಡ ಇದ್ದದ್ರಿಂದ ಅವರ ಆಶೀರ್ವಾದಕ್ಕೆ ಪಾತ್ರರಾಗಿದ್ದರು. ನೋಡಿ, 2ನೇ ವಚನ ಯಜಮಾನರು ನೋಡುವಂತ ಒಂದು ಸಾಕ್ಷಿ ನಾವು ಓದ್ತೇವೆ. 2ನೇ ವಚನ, ಯೆಹೋವನು ಯೋಸೇಫನ ಸಂಗಡ ಇದ್ದದ್ರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದನಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನ ಮಾಡುವ ಕೆಲಸವನ್ನೆಲ್ಲ ಸಫಲವಾಗುತ್ತೆ ಮಾಡುತ್ತಾನೆ. ಅವನು ದನಿದು ಏನ್ ನೋಡ್ತಾ ಇದ್ದಾರೆ ಅನ್ಯರು? ಇವನು ಅನ್ಯರ ಮನೆಯಲ್ಲಿದ್ದಾನೆ, ಆದ್ರೆ ಆ ಅನ್ಯರ ಮನೆಯಲ್ಲಿ ಯೋಸೇಫನ ಸಂಗಡ ಯಾರಿದ್ದಾರೆ? ಯೆಹೋವನು ಅವನ ಸಂಗಡ ಇದ್ದು ಅವನು ಮಾಡುವಂತ ಪ್ರತಿಯೊಂದು ಕೆಲಸವನ್ನು ಸಫಲವಾಗುವಂತೆ ಮಾಡ್ತಿದ್ದಾನೆ. ಕೆಲಸ ಅದು ಯಾವುದೇ ಕೆಲಸವಾಗಿಲ್ಲ, ಅವನು ದಾಸನಾಗಿ ಕೆಲಸ ಮಾಡ್ತಿದ್ದ, ದೊಡ್ಡ ಕೆಲಸ ಅಲ್ಲ. ಅರ್ಥ ಮಾಡ್ಕೊಳ್ಳೋ, ನಾವು ಮಾಡುವಂತ ಕೆಲಸ ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ, ನಾವು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ಕರ್ತನ ಸಂಗಡ ಇರಬೇಕು, ಅಲ್ಲಿ ನಾವು ಆಶೀರ್ವಾದ ಹೊಂದುತ್ತೇವೆ.
ಅದಕ್ಕಾಗಿ ಇಲ್ಲಿ ಯೋಸೇಫನು ಆಮೇಲೆಲ್ಲ ಏನಾಗಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೀವಿ. ಇನ್ನೊಂದು ಮಾತು ಓದೋಣ. 44ನೇ ಅಧ್ಯಾಯ 41ನೇ ಅಧ್ಯಾಯ 41ನೇ ಅಧ್ಯಾಯ 44ನೇ ವಚನದಲ್ಲಿ ಒಂದು ಮಾತಿದೆ. 44ನೇ ವಚನದಲ್ಲಿ, ಇನ್ನು ಫರೋಹನು ಅವನಿಗೆ, ನಾನು ಫರೋಹನು ನಿನ್ನ ಅಪ್ಪನ ಇಲ್ಲದೆ ಐಗುಪ್ತ ದೇಶದಲ್ಲಿ ಕೈಯನ್ನಾಗಲಿ ಕಾಲದಲ್ಲಿ ಕದಲಿಸಕೂಡದು ಎಂದು ಹೇಳಲು, ಇಲ್ಲಿ ಐಗುಪ್ತ ದೇಶ 43ನೇ ವಚನದಲ್ಲಿ ನೋಡ್ತೀವಿ. ಐಗುಪ್ತ ದೇಶದಲ್ಲಿ ಫರೋಹನ ಸಿಂಹಾಸನ ಯೋಸೇಫ. ನೋಡಿದ್ರ ಈ ಘನತೆ, ಈ ಗೌರವ ಎಲ್ಲಿಂದ ಬಂತು? ಯೋಸೇಫನ ದೊಡ್ಡ ವ್ಯಕ್ತಿ ಅಂತ ಅಲ್ಲ ಪ್ರಿಯರೇ, ಯೋಸೇಫನ ಸಂಗಡ ದೇವರಿದ್ದದ್ದರಿಂದ, ಯೋಸೇಫನು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲಿ ದೇವರಿದ್ದರಿಂದ ಆಶ್ರಯಿಸಿದ್ದಾನೆ. ಈ ಪ್ರದೇಶಕ್ಕೆ ಒಡೆಯಾಗ್ತಾನೆ. ಅವನ ಅಪ್ಪಣೆ ಇಲ್ಲದೆ ಯಾರು ಕಾಲಾಗಲಿ ಕೈಯಾಗಲಿ ಆರಿಸಲಿಕ್ಕೆ ಅಷ್ಟು ಉನ್ನತವಾದಂತ ಸ್ಥಾನಕ್ಕೆ ಆತನ ನಡೆಸ್ತಾನೆ. ನಾನು ಹೇಳಿಕ್ ಇಷ್ಟಪಟ್ಟಿದ್ದು, ನಾವೆಲ್ಲೇ ಇದ್ದರು, ಯಾವುದೇ ಸ್ಥಳಕ್ಕೆ ಹೋದ್ರು, ಏನೇ ಕೆಲಸ ಮಾಡಿದ್ರು, ನಮ್ಮ ಸಂಗಡ ದೇವರು ಇರಬೇಕು. ದೇವರು ನಮ್ಮ ಸಂಗಡ ಇರುವಾಗ ನಮ್ಮ ಸಂಪಾದನೆ ಅದು ನಮಗೆ ಸಮಾಧಾನಕರವಾಗಿರುತ್ತದೆ. ನಮ್ಮ ಸಂಪಾದನೆ ಅದು ಸಮಸ್ಯೆಗಳಿಲ್ಲದೆ ನಮಗೆ ಸಮಾಧಾನಕರ ಆಶೀರ್ವಾದ ಪಡ್ಕೊಳ್ತೇವೆ. ದೇವರು ಇಲ್ಲದಿರುವಂತ ಸ್ಥಳಕ್ಕೆ ಹೋಗಿ ದೇವರು ಹೇಳದೇ ಇರುವಂತ ಕಾರ್ಯವನ್ನ ಮಾಡಿ ಅದ್ರ ನಷ್ಟಗಳನ್ನು ತಂದುಕೊಡಬಾರದು ಅಂತ ಹೇಳಿ ಯಾಕೋಬನು ತಿಳಿಸ್ತಾನೆ. ಅವ್ರು ಮಾಡುವಂತ ಆಲೋಚನೆ ಬಗ್ಗೆ ಆಗ್ತಿರುವಂತ ಮಾತು, ನಾವೆಲ್ಲೇ ಇದ್ರು ಕೂಡ, ಯಾವುದೇ ಸ್ಥಳದಲ್ಲಿದ್ರು ಕೂಡ ದೇವರು ನಮ್ಮ ಸಂಗಡ ಇರಬೇಕಂತೇಳಿ ವಾಕ್ಯ ಭಾಗದಿಂದ ನಾ ಗಮನಿಸ್ತೇವೆ. ಮೋವಾಬ್ ದೇಶಕ್ಕೆ ಹೋದಂತ ನವೋಮಿ, ರೂತ್ ಪುಸ್ತಕದಲ್ಲಿ ಓದ್ತೇವೆ, ಬೆತ್ಲೆಹೇಮ್ನಲ್ಲಿ ಬರಗಾಲ ಬಂದಿದೆ ಅಂತೇಳಿ ಮೋವಾಬ್ ದೇಶಕ್ಕೆ ಹೋಗ್ತಾನೆ. ಹೋದಂತ ನವೋಮಿ ಏನು ಇಲ್ಲದವಳಾಗಿ ಗತಿಹೀನಲಾಗಿ ತಿರುಗಿ ಬರ್ತಾನೆ. ಅದೇ ಸ್ಥಳದಲ್ಲಿದ್ದ ಬೋವಾಜನು ನವೋಮಿ ಬರಷ್ಟಕ್ಕೆ ಆಸ್ವಾದಿಸಲ್ಪಡ್ತಾನೆ. ಕಾರಣವೇನು? ದೇವರು ಇರುವಂತ ಸ್ಥಳ, ದೇವರು ಅವನ ಸಂಗಡ ಇದ್ದದ್ರಿಂದ ಆ ಆಶೀರ್ವಾದಕ್ಕೆ ಕಾರಣಕರ್ತ. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ನಾವು ಯಾವುದೇ ಪ್ರಾಂತದಲ್ಲಿದ್ದು, ಯಾವುದೇ ಕೆಲಸ ಮಾಡ್ತಾ ಇದ್ರು, ನಮ್ಮ ಜೀವನದಲ್ಲಿ ಇರಬೇಕು. ಕರ್ತ ಇರುವಾಗ ನಮ್ಮ ಸಂಪಾದನೆ ಸಮಾಧಾನವಾಗಿರುತ್ತದೆ. ಇಲ್ಲದೆ ಹೋದಾಗ ಅದಕ್ಕೆ ಸಮಸ್ಯೆಗಳು ಕಾರಣ. ಯಾಕೋಬರ ಪತ್ರ 4ನೇ ಅಧ್ಯಾಯ 13-17 ವಚನ ಓದಿದ್ದಾರೆ. ಅವ್ರ ಸ್ವಂತ ಆಲೋಚನೆ ಮುಂದೆ ಹೇಳ್ತೇನೆ. ಅವ್ರು ಮಾಡುವ ಸ್ವಂತ ಆಲೋಚನೆಗಳಿಂದ ಅವರು ಅನೇಕ ಸಮಸ್ಯೆಗಳನ್ನು ಇಟ್ಟುಕೊಂಡಿದ್ದಾರೆ. ಈ ವಾಕ್ಯವನ್ನು ಓದಿ ನಮಗೆ ದೇವರ ಆತ್ಮ ಇರುವಂತ ಮಾತು, ನೀವೇನೇ ಮಾಡ್ಲಿ, ಎಲ್ಲಿಗೆ ಹೋಗ್ರಿ, ಯಾವುದೇ ಆಲೋಚನೆ ಮಾಡ್ರಿ, ಯಾವುದೇ ಪ್ರಯತ್ನ ಮಾಡ್ರಿ, ಆ ಪ್ರಯತ್ನದಲ್ಲಿ ಕರ್ತನು ನಮ್ಮ ಸಂಗಡ ಇರಬೇಕು. ಕರ್ತನ ಇಲ್ಲದಿರುವಂತ ಪ್ರಯತ್ನಗಳು, ಕರ್ತನ ಇಲ್ಲದಿರುವಂತ ಆಲೋಚನೆಗಳು, ಕೆಲಸ ಎಲ್ಲವೂ ಕೂಡ ಸಫಲವೂ ಆಗುವುದಿಲ್ಲ ಅಂತ ಹೇಳಿ ನಾವು ಪ್ರಾರಂಭದಲ್ಲಿ ಒಂದು ಮಾತು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಇನ್ನೊಂದು ವಿಷಯ ನಿಮ್ಗೆ ಬರ್ತೇನೆ. ಅರಣ್ಯಕಾಂಡ ಪುಸ್ತಕ 32ನೇ ಅಧ್ಯಾಯ 1-5 ವಚನ ನಾವು ಓದಬೇಕಾದ್ರೆ ಅಲ್ಲಿ ಒಂದು ಸನ್ನಿವೇಶ ನಡೆಯುತ್ತದೆ. ಅರಣ್ಯಕಾಂಡ ಪುಸ್ತಕ 32ನೇ ಅಧ್ಯಾಯ 1-5 ವಚನ ಓದಬೇಕಾದ್ರೆ ಅಲ್ಲಿ ರೂಬೇನಿಯರು, ಗಾದಿಯರು, ಮನುಷ್ಯ ಕುಲದ ಅರ್ಧ ಜನ ಅವ್ರು ಏನ್ ಮಾಡ್ತಾರೆ, ನಾವು ಯೋರ್ದಾನು ನದಿಯನ್ನು ದಾಟಿ ಆ ಕಡೆಗೆ ಬರುವುದಿಲ್ಲ, ಯೋರ್ದಾನದಿಂದ ಈ ಕಡೆ ನಡ್ತೇವೆ, ಇದು ತುಂಬಾ ಚೆನ್ನಾಗಿದೆ, ನಮ್ಮ ಕುರಿಗಳಿಗೆ ದನಗಳಿಗೆ ಮೇವು ಚೆನ್ನಾಗಿದೆ, ನಮ್ಗೆ ಇದೇ ಸ್ವಾಸ್ಥ್ಯವನ್ನಾಗಿ ಕೊಡು ಅಂತೇಳಿ ಅವ್ರು ಹೇಳಿಕೊಡ್ತಾರೆ. ಐಗುಪ್ತ ದೇಶದಿಂದ ಬರಬೇಕಾದ್ರೆ ಕಾನಾನ್ ದೇಶಕ್ಕೆ ಪ್ರವೇಶಿಸುವುದಕ್ಕಿಂತ ಮುಂಚೆ ಯೋರ್ದಾನ ಬಳಿಗೆ ಬಂದಾಗ 2 ಗೋತ್ರವರು, ರೂಬೇನಿಯರು, ಗಾದಿಯರು, ಮನುಷ್ಯ ಅರ್ಧ ಕುಲದವರು ಏನ್ ಮಾಡ್ತಾರೆ, ಅವ್ರು ನೋಡಿ ಇಷ್ಟಪಟ್ಟು ಈ ಸ್ಥಳವು ನಮ್ಮ ಕುರಿಗಳಿಗೆ ದನಕ್ಕೆ ತುಂಬಾ ಒಳ್ಳೆ ಚೆನ್ನಾಗಿದೆ, ಈ ಸ್ಥಳವನ್ನು ಕೇಳಿಕೊಳ್ತಾರೆ. ಮೋಶೆ ಕೆಲವೊಂದು ಕಂಡೀಷನ್ ಮೇಲೆ ಆ ಸ್ಥಳವನ್ನು ಕೊಡ್ತಾನೆ. ದೇವರು ಕೊಟ್ಟ ಸ್ಥಳ ಯಾವುದು? ಯೋರ್ದಾನ ದಾಟಿ ಹೋಗ್ಬೇಕು, ವಾಗ್ದಾನ ದೇಶದ ಕಾನಾನ್ ದೇಶ ಸೇರ್ಬೇಕು, ದೇವರು ಕೊಟ್ಟ ಸ್ಥಳ. ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ಗೆ ಈ ಸ್ಥಳವನ್ನೇ ಕೊಡ್ತೇವೆ. ಆದ್ರೆ ಆ ಸಮಯಕ್ಕೆ ಚೆನ್ನಾಗಿತ್ತು ಪ್ರಿಯರೇ. ಆದ್ರೆ ನಾವು ಸುವಾರ್ತೆಗಳಲ್ಲಿ ಓದುವಾಗ ಮಾರ್ಕರ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಗೆರಾಸೇನರ ದೇಶ ಹೋಗ್ತೀವಿ, ಗಾದಿಯರ ದೇಶ ಹೋಗ್ತೀವಿ. ದೇವರು ಇಲ್ಲದಿರುವಂತ ಆ ಸ್ಥಳ ಸುವಾರ್ತೆಗಳಿಗೆ ಬರುವಾಗ, ಯೇಸು ಕ್ರಿಸ್ತರು ಬರುವಂತ ಸಮಯಕ್ಕೆ ಆ ಸ್ಥಳ ಯಾವ ರೀತಿಯಾಗಿ ಬದಲಾವಣೆ ಆಗಿತ್ತು ಗೊತ್ತಾ? ಅವರು ಕುರಿ ದನಗಳಿಗೆ ಬದಲಾಗಿ ಅನೇಕ ದೆವ್ವಗಳು ವಾಸ ಮಾಡುವಂತ ಸ್ಥಳವಾಗಿತ್ತು.
ದೇವರು ಹೇಳಿರುವಂತ ಸ್ಥಳಕ್ಕೆ ಹೋಗುವುದರಿಂದ ನಮಗೆ ಆಶೀರ್ವಾದ. ದೇವರು ಹೇಳಿರುವಂತ ಕೆಲಸ ಮಾಡುವುದರಿಂದ ನಮಗೆ ಆಶೀರ್ವಾದ. ನಾನು ಸ್ವಂತವಾಗಿ ಆಲೋಚನೆ ತೆಗೆದುಕೊಂಡು ನಿರ್ಣಯ ತೆಗೆದುಕೊಂಡು ಇಲ್ಲೇ ಏನು ಚೆನ್ನಾಗಿದೆ ಅಂತ ಹೇಳಿ ಒಂದು ಶಾಪವಿದೆ, ಅದನ್ನು ನಷ್ಟವಿದೆ. ಈ ಗಾದಿರ ದೇಶ, ಈ ಕುಲದವರು ರೂಬೇನಿಯರು ಇವರು ಸ್ವಂತವಾಗಿ ಆರಿಸಿಕೊಂಡ್ರು. ಆದ್ರೆ ಯೇಸು ಕ್ರಿಸ್ತನ ಬರುವ ಕಾಲಕ್ಕೆ ಅದು ದೆವ್ವಗಳ ವಾಸ ಮಾಡುವ ಅದು ಅವ್ರಿಗೆ ಅಸಹ್ಯವಾದಂತ ಕೆಲಸ. ಅದ್ರ ಆಕಾಶದಲ್ಲಿ ಅಲ್ಲಿದ್ದಂತ ಗಾದಿಯರು, ರೂಬೇನಿಯರು, ಶತಕುಲದವರು ಅವರು ಮಾರ್ಪಾಟಾಗಿದ್ದಾರೆ. ಅದಕ್ಕೆ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ದೇವರ ಕೆಲಸಕ್ಕೆ ನಾವು ಹೋಗುವುದರಿಂದ ನಮಗೆ ಆಶೀರ್ವಾದ ಆಗ್ತದೆ, ಇಲ್ಲಂದ್ರೆ ನಮಗೆ ಶಾಪವಾದ. ನಾನು ವಾಕ್ಯ ಭಾಗಕ್ಕೆ ಬರ್ತೇನೆ ನೋಡಿ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ. ಈ ವಿಷಯ ಮನಸ್ಸಲ್ಲಿ ಇಟ್ಟುಕೊಳ್ಳೋಣ. ನಾವು ಯಾವುದೇ ಸ್ಥಳದಲ್ಲಿರ್ಲಿ, ಯಾವುದೇ ಕೆಲಸವನ್ನು ಮಾಡ್ಲಿ, ಯಾವುದೇ ಆಲೋಚನೆ ಮಾಡ್ಲಿ, ನಮ್ಮ ಸಂಗಡ ದೇವರಿರಬೇಕು. ಅದು ಅನ್ಯರ ಪ್ರದೇಶ, ಅದು ಚಿಕ್ಕನ ದೊಡ್ಡ ಕೆಲಸನ ಏನೇ ಆಗಿರಲಿ, ನಾವಿರುವಂತ ಸ್ಥಳದಲ್ಲಿ, ನಾವು ಕೆಲಸದಲ್ಲಿ ದೇವರು ನಮ್ಮ ಸಂಗಡ ಇರುವಾಗ ಅದು ಆಶೀರ್ವಾದಕರವಾಗಿ ಆಗ್ತದೆ ಅಂತ ಹೇಳಿ ವಾಕ್ಯದಿಂದ ಗಮನಿಸಿ. ಅದಕ್ಕಾಗಿ ಇಲ್ಲಿ 13ನೇ ವಚನದಿಂದ 17 ವಚನ ಅದನ್ನು ವಿವರಿಸಲಿಕ್ಕೆ ಆಗುವುದಿಲ್ಲ. ಅದನ್ನು ಹೇಳಿ ನಾನು ಮುಂದೆ ಹೋಗ್ತೇನೆ. ಕರ್ತನ ಚಿತ್ತವಾದ ಮುಂದಿನ ವಾರದಲ್ಲಿ ನಾವು ಆಲೋಚನೆ ಮಾಡಿ. ಇದರಲ್ಲಿ ಪ್ರಾಮುಖ್ಯ ಒಂದು 3 ವಿಷಯಗಳನ್ನು ಯಾಕೋಬನು ತಿಳಿಸ್ತಾನೆ. 13ನೇ ವಚನದಿಂದ 17ನೇ ವಚನದವರೆಗೂ ಪ್ರಾಮುಖ್ಯ 3 ವಿಷಯ. ಮೊದಲನೇ ವಿಷಯ ಏನಂತಂದ್ರೆ, ಆ ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರು ಮಾಡಿರುವಂತ ಸ್ವಂತ ಆಲೋಚನೆಗಳು. ಅರ್ಥ ಆಯ್ತಾ? ಮೊದಲನೇ ವಿಷಯ 13ನೇ ವಚನ ನಾವು ಓದ್ತೇವೆ. ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರು ಮಾಡಿರುವಂತ ಸ್ವಂತ ಆಲೋಚನೆ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ. ಇದು ಮೊದಲನೇ ವಿಷಯ. ಎರಡನೇ ವಿಷಯ ಅದನ್ನು ತಿಳಿಸುವಂತದ್ದು 14ನೇ ವಚನದಲ್ಲಿ, ನಮ್ಮ ಜೀವನವು ಎಷ್ಟು ಅಲ್ಪವಾಗಿದೆಯೋ ಆ ಸತ್ಯವನ್ನು ವಿವರಿಸಿದ್ದಾನೆ. ಯಾಕೋಬನು ನಮ್ಮ ಜೀವನವು ಎಷ್ಟು ಅಲ್ಪವಾಗಿದೆಯೋ, ಎಷ್ಟು ತಾತ್ಕಾಲಿಕವಾದ ಜೀವನವು, ನಮ್ಮ ಜೀವನದ ಬಗ್ಗೆ ವಿವರಿಸಿದ್ದಾನೆ. ಇದು ಎರಡನೇ ವಿಷಯ. ಮೂರನೇ ವಿಷಯ, ಅವರು ಈಗ ಏನು ಮಾಡಬೇಕು, ಏನು ಅನುಸರಿಸಬೇಕು, ಅವರು ಅನುಸರಿಸಬೇಕಾದಂತ ಸತ್ಯಗಳನ್ನ ವಿವರಿಸಿದ್ದಾರೆ. 3 ಪ್ರಾಮುಖ್ಯ ವಿಷಯಗಳನ್ನು ಈ ವಾಕ್ಯ ಭಾಗವನ್ನು ನಾವು ಆಲೋಚನೆ ಮಾಡಿದ್ದೇವೆ. ಮೊದಲ ವಿಷಯ ಯಾವುದು? ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರು ಮಾಡಿರುವಂತಹ ಸ್ವಂತ ಆಲೋಚನೆಗಳು, ಇದರ ಬಗ್ಗೆ ಆಲೋಚನೆ ಮಾಡೋಣ. ಎರಡನೇದಾಗಿ, ನಮ್ಮ ಜೀವಿತವು ಎಷ್ಟು ಅಲ್ಪವಾಗಿದೆಯೋ, ಅಲ್ಪವಾದಂತ ನಮ್ಮ ಜೀವನದ ಬಗ್ಗೆ ಆತನು ವಿವರಿಸಿದ್ದಾನೆ. ಮೂರನೇ ವಿಷಯ, ಅವರು ಅನುಸರಿಸಬೇಕಾದಂತ ಕೆಲವೊಂದು ನಿಯಮಗಳನ್ನು, ಈಗ ಮಾಡ್ರಿ, ಈಗ ಜೀವಿಸದೆ ಅವರು ಜೀವಿಸಬೇಕಾದಂತ ಇಲ್ಲ, ಅವರು ಅನುಸರಿಸಬೇಕಾದಂತ ಕೆಲವೊಂದು ಆಲೋಚನೆಗಳು. ಆಲೋಚನೆಗಳು ನಮ್ಮ ಜೀವನ ಎಷ್ಟು ಅಲ್ಪವಾದದ್ದು. ಮೂರನೇದಾಗಿ, ನಾವು ಅನುಸರಿಸಬೇಕಾದಂತ ಸಂಗತಿಗಳನ್ನು ಯಾಕೋಬನು ಈ ವಾಕ್ಯ ಭಾಗದಲ್ಲಿ ತಿಳಿಸಿ. ನಾನು ಮುಗಿಸ್ತೇನೆ ಬೇರೆ. ಕರ್ತನ ಚಿತ್ತವಾದ್ರೆ ಈ 3 ವಿಷಯಗಳನ್ನು ಮುಂದಿನಗಳಲ್ಲಿ ನಾವು ಆಲೋಚನೆ ಮಾಡೋಣ. ಒಂದು, ನಮ್ಮ ಮನಸ್ಸನ್ನು ಇಟ್ಟುಕೊಳ್ಳೋಣ, ನಾವು ಮಾಡುವಂತ ಕೆಲಸ, ನಾವಿರುವಂತ ಸ್ಥಳ, ನಾವು ಮಾಡುವಂತ ಪ್ರತಿಯೊಂದು ಪ್ರಯತ್ನ, ಪ್ರತಿಯೊಂದು ಆಲೋಚನೆಯಲ್ಲಿ ಕರ್ತನು ನಮ್ಮ ಸಂಗಡ. ನಾವು ಸ್ವಂತವಾಗಿ ಏನೇ ಮಾಡೋದ್ರಿಂದ ಅದನ್ನು ನಮಗೆ ಪ್ರಯೋಜನವಾಗುವುದಿಲ್ಲ. ಆದ್ರ ಒಂದು ವಿಷಯ, ಕೆಲಸ ಮಾಡುವುದು, ವ್ಯಾಪಾರ ಮಾಡುವುದು, ಸಂಪಾದಿಸಿ ಲಾಭವನ್ನು ಪಡ್ಕೊಳ್ಳುವಂಥದ್ದು ಎಂದಿಗೂ ದೇವವಾಕ್ಯ ವ್ಯತಿರೇಕಿಸುವುದಿಲ್ಲ. ಇದನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳೋಣ. ಕೆಲಸ ಮಾಡುವಂಥದ್ದು ವಾಕ್ಯ ಪ್ರೋತ್ಸಾಹಿಸ್ತೀವಿ. ಎಲ್ಲ ಕೆಲಸ ಮಾಡಬೇಕು, ಕೆಲಸ ಮಾಡದವನು ಊಟನೇ ಮಾಡಬಾರ್ದು ಅಂತ ಹೇಳಿ 2ನೇ ಥೆಸಲೋನಿಕ ಪತ್ರಿಕೆ ಓದ್ತೀವಿ. ಕೆಲಸ ಮಾಡಬೇಕು, ದೇವರ ವಾಕ್ಯ ಹೇಳುವ, ಮತ್ತು ವ್ಯಾಪಾರ ಮಾಡಬೇಕು, ದೇವರ ವಾಕ್ಯ ಹೇಳುವಂಥದ್ದೇ ಬೇಕು. ವ್ಯಾಪಾರ ಮಾಡೋದ್ರಲ್ಲಿ ಲಾಭ ಬೇಕು, ಅದು ದೇವರ ವಾಕ್ಯ ಎಂದಿಗೂ ಕೂಡ ವ್ಯತಿರೇಕಿಸುವುದಿಲ್ಲ. ಆದರೆ ಯಾವುದನ್ನು ದೇವರ ವಾಕ್ಯ ಯಾವುದನ್ನು ಖಂಡಿಸುತ್ತಂದ್ರೆ, ದೇವರ ಚಿತ್ತವಿಲ್ಲದೆ ನಮ್ಮ ಸ್ವಂತ ಆಲೋಚನೆ, ನಮ್ಮ ಸ್ವಂತ ಸಾಧನೆ ಅಲ್ಲ. ದೇವರ ಚಿತ್ತವಿಲ್ಲದೆ, ದೇವರ ಆಲೋಚನೆ, ದೇವರ ಆಶೀರ್ವಾದಕರವಾಗಿ ಇರುವುದಿಲ್ಲ. ಅದಕ್ಕಾಗಿ ನಾವು ಮಾಡುವಂತ ಕೆಲಸ, ನಾವು ಮಾಡುವಂತ ವ್ಯಾಪಾರ, ಮಾಡುವಂತ ಆದಾಯದಲ್ಲಿ ನಾವು ಲಾಭವನ್ನು ಗಳಿಸಬೇಕು. ಯಾವ ರೀತಿಯಾಗಿ ಅನ್ಯಾಯ, ಅಕ್ರಮ, ಮೋಸ, ಲಂಚ ಇದರಿಂದ ನಾವು ಮಾಡಬೇಕು. ಅದು ದೇವರ ವಾಕ್ಯ ಒಪ್ಪುವುದಿಲ್ಲ ಪ್ರಿಯರೇ, ದೇವರ ವಾಕ್ಯ ಒಪ್ಪುವುದಿಲ್ಲ. ಅದಕ್ಕಾಗಿ ನಾವು
ಎಚ್ಚರಿಕೆಯಿಂದ ನಮ್ಮ ಜೀವನದಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೇಕು. ಸಂಪಾದನೆ ಹಣ ಬೇಕು ಜೀವಿಸುವಂತ ರೀತಿಯಲ್ಲಿ ನಾವು ಜೀವಿಸಿ ಸಂಪಾದಿಸಬೇಕು. ಒಂದು ಮಾತು ಹೇಳ್ತಾನೆ 15ನೇ ವಚನದಲ್ಲಿ ಅವ್ರು ಹೇಳ್ತಾರೆ, ಯಾವ ರೀತಿ ನೋಡಿ, ಅದರಿಂದ ನೀವು ಅಂತ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ಇದು ಬರಬೇಕು. ದೇವರ ಚಿತ್ತವಾದರೆ ನಾನು ಮಾಡ್ತೇನೆ, ನಾನು ಹೋಗ್ತೇನೆ, ನಾನು ದುಡಿತೇನೆ, ನಾನು ದೊಡ್ಡವನಾಗ್ತೇನೆ, ಇದು ಬೇಡ. ಆದ್ರಿಂದ ನೀವು ಅಂತ ಮಾತನ್ನು ಬಿಟ್ಟು ಅವರು ಕೊಚ್ಕೊಳ್ತಿದ್ರು. ಒಂದು ಪಟ್ಟಣಕ್ಕೆ ಹೋಗಿ ಅದು ಮಾಡ್ಬೇಕ್ರಿ ಅಂತ ಮಾತನ್ನು ಬಿಡ್ರಿ. ದೇವರ ಚಿತ್ತವಾದ್ರೆ ನಾವು ಈ ಕೆಲಸವನ್ನಾಗ್ಲಿ ಆ ಕೆಲಸವನ್ನಾಗ್ಲಿ ಮಾಡುವೆವು ಎಂದು ಹೇಳಬೇಕು. ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತಾ ಇದು ತಪ್ಪು. ಇದು ದೇವರ ವಾಕ್ಯ ಒಪ್ಪುವುದಿಲ್ಲ. ದೇವರ ಚಿತ್ತವಾದರೆ ಆ ಕೆಲಸವಾಗಲಿ ಈ ಕೆಲಸವಾಗಲಿ ನಾವು ಮಾಡೋಣ ಹೇಳಿ ದೇವರ ಚಿತ್ತ ಒಪ್ಪಿಸಿ, ಅಹಂಕಾರಿಗಳಾಗದೆ ಅಹಂಭಾವದಿಂದ ಜೀವಿಸದೆ ನಮ್ಮನ್ನ ತಗ್ಗಿಸಿಕೊಂಡು ದೇವರನ್ನ ಮಹಿಮೆಪಡಿಸ್ತಾನ ಮುಂದೆ ಹೋಗುವಾಗ ನಮ್ಮ ಸಂಪಾದನೆ ಅದು ಯಾವಾಗಲೂ ಕೂಡ ಆಸ್ವಾದಕವಾಗಿರ್ತದೆ. ಮತ್ತು ನಮ್ಮ ಸಂಪಾದನೆಯಿಂದ ಮತ್ತು ಅನೇಕರಿಗೆ ಕೂಡ ಆಶೀರ್ವಾದವೂ ಉಂಟಾಗ್ತದೆ. ಒಂದು ವೇಳೆ ದೇವರ ಚಿತ್ತವಿಲ್ಲದೆ ನನ್ನ ಸ್ವಂತ ಇಷ್ಟ ಪ್ರಕಾರ, ನನ್ನ ಸ್ವಂತ ಆಲೋಚನೆ ಪ್ರಕಾರವಾಗಿ ನಾವು ದುಡಿಯುವಾಗ ಅದನ್ನ ನನಗೆ ಶಾಪ, ನಾಶ ಮತ್ತು ಅದನ್ನ ಯಾರು ಕೂಡ ಮನಸ್ಸಿನಲ್ಲಿಟ್ಟುಕೊಂಡು ನಾವಿರುವಂತ ಸ್ಥಳ, ನಾವು ಮಾಡುವಂತ ಕೆಲಸ, ನಾವು ಮಾಡುವಂತ ಪ್ರತಿಯೊಂದು ಪ್ರಯತ್ನದಲ್ಲಿ ದೇವರು ನಮ್ಮ ಸಂಗಡ ಇರುವ ಹಾಗೆ, ದೇವರ ಚಿತ್ತವನ್ನು ಬಯಸುವ ಹಾಗೆ ಮಾಡೋಣ. ಅದನ್ನ ಆಶೀರ್ವಾದ ಪಡ್ಕೊಂಡು ಈ ಭೂಲೋಕದಲ್ಲಿ ದೇವರ ನಾವು ಜೀವಿಸಲಿಕ್ಕೆ ದೇವರ ಆತ್ಮನು ನಮ್ಮೆಲ್ಲರೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೆ ಧನ್ಯವಾದ.